ತುಂಬ ಖುಷಿ ಆಗ್ತಾ ಇದೆ. ಮೊದಲಿಗೆ ನಾವು ಒಂದು ಪ್ರಯತ್ನ ಪಡೋಣ, ದ ರೂಲರ್ಸ್ ಅನ್ನೋ ಒಂದು ಸಿನಿಮಾ ನಾವು ಮಾಡೋಣ ಅಂತ ಒಂದು ಅದು ಆ್ಯಕ್ಚುಲಿ ಈ ಒಂದು ಕತೆ ಶುರುವಾಗುವಂಥದ್ದು 2017, 2017ರಲ್ಲಿ ಶುರುವಾಗುತ್ತೆ. ಅದು ಒಳ್ಳೆಯ ಒಂದು ಸುಖಾಂತ್ಯ ಕಾಣುತ್ತೆ 2023ರಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ನಾವು ಒಂದಷ್ಟು ಜನ ಹೆಣ್ಣುಮಕ್ಕಳಿಗೆ ಬುದ್ಧಿ ಬರಬೇಕು. ಶೋಷಣೆಗೆ ಒಳಗಾಗುವಂಥ ಹೆಣ್ಣುಮಕ್ಳು ಯಾವ ಥರ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಸಮಾಜದಲ್ಲಿ ಯಾವ ಥರ ಯಾಮಾರಿಸ್ತಾ ಇದ್ದಾರೆ ಹೆಣ್ಮಕ್ಳನ್ನ, ಬಡ ಹೆಣ್ಮಕ್ಳನ್ನ ಯಾವ ಥರ ಯಾಮಾರಿಸ್ತಾರೆ, ಯಾವ ಥರ ಅವ್ರಿಗೆ ನೋವು ಕೊಡ್ತಾರೆ, ಇದನ್ನೆಲ್ಲ ಒಂದು ಮಾಡಿ ಒಂದು ಸಿನಿಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸೆಪ್ಟೆಂಬರಲ್ಲಿ ಈ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದು ನಿಜವಾದ ನೈಜ ಘಟನೆಗಳನ್ನ ಆಧರಿಸಿ ಕತೆ ರೆಡಿ ಮಾಡ್ತೀವಿ. ಅಕ್ಟೋಬರಲ್ಲಿ ಪ್ರೊಡ್ಯೂಸರ್ಸ್ ಬೇಕು ಅಂತ ನಾವು ಇದು ಮಾಡಿದ ತಕ್ಷಣ ನಮ್ಮ ಅಶ್ವಥ್ ಬಳಗೆರೆ ಸರ್ ಅವರು ಪ್ರೊಡ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕತೆ ಕೇಳಿಸ್ಕೊಂಡು ಫೀಲ್ ಆಗ್ತಾರೆ, ತುಂಬ ಮನ್ಸಿಗೆ ನೋವಾಗ್ತಾರೆ. ಚರಣ್ ರಾಜ್ ಸರ್ ಆಗ್ಬೋದು, ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಮೈನ್ ಪಾತ್ರಗಳು ಮಾಡ್ತಾ ಇದ್ದಾರೋ ಇವರೆಲ್ಲರೂ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಈಗ ಒಂದು ಕತೆನ ಕೇಳಿಸ್ಕೊಂಡೇನೆ ಈ ಸಿನಿಮಾನ ನಾವು ನಮ್ಮ ಕೋಲಾರ ಜಿಲ್ಲೆಗೆ ಮಾತ್ರನೇ ತೋರಿಸೋದು ಬೇಡ, ಕರ್ನಾಟಕದಾದ್ಯಂತ ಈ ಸಿನಿಮಾ ಒಂದು ಒಳ್ಳೆ ನೇಮ್ ಆಗಲಿ, ನಮ್ಮ ಒಂದು ಚಿತ್ರಕ್ಕೆ ಒಂದೊಳ್ಳೆ ಹೆಸರು ಬರಲಿ. ನಾವು ಸಣ್ಣ ಪುಟ್ಟ ಖರ್ಚು ಮಾಡಿ ಸಿನಿಮಾನ ಮಾಡೋದು ಬೇಡ, ಅದೆಷ್ಟೇ ದುಡ್ಡಾಗಲಿ ಎಷ್ಟೇ ಬಜೆಟ್ ಆಗಲಿ ದೊಡ್ಡ ಮಟ್ಟಕ್ಕೆ ಮಾಡೋಣ, ದೊಡ್ಡ ಆ್ಯಕ್ಟ್ರಸ್ನೆಲ್ಲ ಹಾಕ್ಕೊಂಡು ಮಾಡೋಣ, ಓಡೋಗಿದ್ದೇನು ಅಂತ ಹೇಳ್ಬಿಟ್ಟು ನಮ್ಮ ಸಿನಿಮಾ ನಿರ್ಮಾಪಕರಾದಂಥ ಅಶ್ವಥ್ ಬಳಗೆರೆ ಸರ್ ಅವರು ಈ ಸಿನಿಮಾಗೊಂದು ಒಳ್ಳೆ ರೂಪನ ತಂದುಕೊಟ್ಟಿದ್ದಾರೆ. ಅದೇ ರೀತಿ ಕತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಕರ್ನಾಟಕದ ಜನತೆ ಇಂಥ ಒಂದು ನೈಜ ಘಟನೆ ಮತ್ತು ನಮ್ಮ ಕೋಲಾರ, ಬೆಂಗಳೂರು ರೂರಲ್ ಆಗ್ಬೋದು ಮತ್ತು ಚಿಕ್ಕಬಳ್ಳಾಪುರ ನಮ್ಮ ಆಡು ಭಾಷೆಗೆ ಆ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ಸಿನಿಮಾ ಮೂಡಿ ಬರ್ತಾ ಇರೋವಂಥದ್ದು. ಈ ಒಂದು ಚಿತ್ರದಲ್ಲಿ ಮುಖ್ಯವಾಗಿ ನಿಮಗೆ ಪರಿಚಯ ಮಾಡಿಕೊಡೋದಾದರೆ ನಮ್ಮ ಅಶ್ವಥ್ ಬಳಗೆರೆ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾಗೆ. ಅದು ಎಷ್ಟಾದರೂ ಆಗಲಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ನೈಜ ಘಟನೆಗೆ ಸಂಬಂಧಪಟ್ಟಂಥ ಒಂದು ತುಳಿತಕ್ಕೊಳಗಾದಂಥ ದಮನತರ ಒಂದು ಚಿತ್ರಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಸಿನಿಮಾ ಬರ್ತಾಯಿದೆ. ಇದಾದಮೇಲೆ ನಮ್ಮ ಎಲ್ಲ ವಿಚಾರ ಅಂದರೆ ಒಂದು ಡೈರೆಕ್ಷನ್ಸ್ ಆಗ್ಬೋದು, ಕ್ಯಾಮ್ರಾಮ್ಯಾನ್ ಆಗ್ಬೋದು, ಪ್ರತಿಯೊಂದೂ ಅವರೇ ನಿಭಾಯಿಸ್ಕೊಂಡು ಒಳ್ಳೆ ಒಂದು ಟೆಕ್ನಿಷಿಯನ್ಸ್ ಬೇಕು, ನಾವೆಲ್ಲ ಇದು ಮಾಡಬೇಕು, ಒಳ್ಳೆ ಡೈರೆಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಅಂದಾಗ ತಮಿಳು ಚಿತ್ರರಂಗದಲ್ಲಿ ಕೆಲಸ ಮಾಡಿದಂಥ ಮತ್ತು ನಮ್ಮ ಕೋಲಾರ ಜಿಲ್ಲೆಯವರೇ ಆದಂಥ ನಮ್ಮ ಉದಯ್ ಭಾಸ್ಕರ್ ಅವರು ನಮ್ಮ ಈ ಒಂದು ಚಿತ್ರಕ್ಕೆ ಡೈರೆಕ್ಷನ್ಸ್ ಮಾಡ್ತಾಯಿದ್ದಾರೆ. ಮತ್ತು ಒಂದು ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಬೇಕು ನಮಗೆ, ಅಂದರೆ ವಿಲನ್ ಪಾತ್ರ ಮಾಡಬೇಕು. ಈಗಾಗಲೇ ಅವರು ಆ್ಯಕ್ಟ್ರ್ ಆಗಿರ್ಬೇಕು, ಆ್ಯಕ್ಟಿಂಗ್ ಮಾಡಿರಬೇಕು ಅಂತೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಮಗೆ ಬಂದಂಥ ಒಂದು ಅದ್ಭುತ ಕಲಾವಿದರಂದರೆ ಅದು ಪುನೀತ್ ಸರ್ ಅವರು ಈಗಾಗಲೇ KGF 1, 2 ಚಿತ್ರಗಳಲ್ಲಿ ಪಠಾನ್ ಅಂತ ಹೇಳ್ಬಿಟ್ಟು ಈಗಾಗಲೇ ಫೇಮಸ್ ಆಗಿದ್ದಾರೆ. ಅದನ್ನು ಹೊರತುಪಡಿಸಿ ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ನಮ್ಮ ದ ರೂಲರ್ ಸಿನಿಮಾದಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ನಂತರ ನಮ್ಮ ಈ ಒಂದು ಸಿನಿಮಾ M&M ಫಿಲ್ಮ್ಸಲ್ಲಿ ಬಿಡುಗಡೆ ಆಗ್ತಾಯಿದೆ ಬ್ಯಾನರ್ಸ್. ಅವ್ರಿಗೆ ಸಂಬಂಧಪಟ್ಟಂಥ ನಮ್ಮ ಮಿಥುನ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿ ಚಿತ್ರದ ನಾಯಕ ನಟರಾಗಿ ವಿಶಾಲ್ ಅವರು ಇವತ್ತಿನ ದಿನ ವೇದಿಕೆ ಮೇಲಿದ್ದಾರೆ. ಅವರು ಸುಮಾರು ಒಂದು ರಂಗಭೂಮಿ ಕಲಾವಿದರಾಗಿ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ತುಂಬ ಕಷ್ಟಪಟ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಅದೇ ರೀತಿ ನಮ್ಮ ಚಿತ್ರದ ನಾಯಕಿಯಾಗಿ ನಮ್ಮ ರಿತಿಕಾ ಗೌಡ ಅವರು ವೇದಿಕೆ ಮೇಲೆ ಇದ್ದಾರೆ. ಅವರು ತುಂಬ ಕಷ್ಟಪಟ್ಟಿರೋಂಥವ್ರು ಮತ್ತು ನಮ್ಮ ಕೋಲಾರ ಭಾಗದವರೇ. ಅವರು ಅದ್ಭುತವಾಗಿ ಒಂದು ಚಿತ್ರದಲ್ಲಿ ನಟನೆ ಮಾಡೋವಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಒಂದು ಔಟ್ಪುಟ್ಟು ಮುಂದಿನ ದಿನಗಳಲ್ಲಿ ಒಂದೊಂದೇ ನಾವು ನಮ್ಮ ಮಾಧ್ಯಮ ಮಿತ್ರರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಏನೂ ಮಾಡಲ್ಲ. ನಾವು ಮಾಡ್ತಾ ಇರೋಂಥ ಒಂದು ಪ್ರೆಸ್ ಮೀಟು, ನಾವು ಮೊದಲನೇ ಪ್ರೆಸ್ ಮೀಟು ಕೋಲಾರ ಭಾಗ ಬಿಟ್ಟರೆ ಈ ಕಡೆ ನಾವು ಬಂದಿದ ತಕ್ಷಣ ನಮ್ಮನ್ನು ಎಲ್ಲ ವಿಚಾರಗಳಲ್ಲಿನೂ ನಮ್ಮನ್ನ ಸಪೋರ್ಟ್ ಮಾಡಿಕೊಂಡು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಮಾಡಿದವರು ನಮ್ಮ ಪ್ರವೀಣ್ ಏಕಾಂತ್ ಸರ್ ಆಗ್ಬೋದು ಮತ್ತು ನಮ್ಮ ಸುಮಂತ್ ಅವರು ಆಗ್ಬೋದು. ಅವರು ಅಷ್ಟೇ ತುಂಬ ನಮ್ಗೆ ಸಹಾಯ ಮಾಡ್ತಾಯಿದ್ದಾರೆ. ಅದೇ ರೀತಿ ದುರ್ಗಾ ಬುಡ್ಡಿದೀಪ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅವರು ಈ ಸಿನಿಮಾ ನಮ್ಮ ಒಂದು ಚಿತ್ರದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ ಸರ್. ಒಳ್ಳೆ ಕ್ವಾಲಿಟಿ ಕೊಡಬೇಕು, ಜನಗಳಿಗೊಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕೊಡಬೇಕು. ಯಾರು ಸೆಕೆಂಡ್ PU ಮುಗಿಸ್ಕೊಂಡು ಡಿಗ್ರಿಗೆ ಹೋಗೋವಂಥ ಹೆಣ್ಮಕ್ಳಾಗ್ಬೋದು, ಮಕ್ಕಳಾಗ್ಬೋದು, ಯಾವುದೇ ಒಂದು ತಂದೆ ಸಿನಿಮಾ ನೋಡಿದಾರಂದರೆ
ಇಮಿಡಿಯೇಟಾಗಿ ಅವ್ರ ಮಗಳನ್ನ ಕರ್ಕೊಂಡ್ಬಂದು ಸಿನಿಮಾ ನೋಡೋವಂಥ ಕೆಲಸ ನಡೆಯುತ್ತೆ. ಇಂಥ ಒಂದು ಒಳ್ಳೆ ಕಂಟೆಂಟ್ ನಾವು ಕೊಟ್ಟೇ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಹೌದು ಸರ್. ಹಾಂ, ಅಲ್ಲ ಸರ್, ಆನ್ರೇಬಲ್ ಡಾಕ್ಟ್ರೇಟ್ ಕೊಟ್ಟಿರ್ತಾರೆ. ನಾನು 151 ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಮಾಡಿಸಿರ್ತೀನಿ ಸರ್. ದಿಸ್ ಇಸ್ ಅ ರೆಕಾರ್ಡ್. ವರ್ಲ್ಡಲ್ಲಿ ನಾನು ಒಬ್ಬನೇ ಮಾಡಿಸಿರೋದು ಸರ್. 338 ಹೋರಾಟಗಳು ಮಾಡಿದ್ದೀವಿ ಸರ್. 338 ಯಶಸ್ವಿನೇ, ಯಾವುದರಲ್ಲಿ ಸೋತಿಲ್ಲ. ಬಟ್ ನಾವೇನಂದರೆ ಆ ಒಂದು ಭಾಗದಲ್ಲಿ, ನಮ್ಮ ಕೋಲಾರ ಹಳ್ಳಿ ಭಾಗದಲ್ಲಾಗ್ಬೋದು, ಲಾಸ್ಟ್ ಟೈಮ್ ನಿಮಗೆಲ್ಲ ಜ್ಞಾಪಕ ಇರ್ಬೇಕು ಮೇ ಬಿ, ದೇವ್ರ ಕೋಲ್ ಮುಟ್ಟದ ಅಂತ ಹೇಳ್ಬಿಟ್ಟು ಒಂದು ಹುಡುಗನ 60,000 ಫೈನ್ ಹಾಕ್ಬಿಟ್ಟು ಊರಿಂದ ಬಹಿಷ್ಕಾರ ಹಾಕಿರ್ತಾರೆ. ಈ ವಿಚಾರ ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತಾರೆ. ಆ ಒಂದು ವಿಚಾರವಾಗಿ ನಾವು ಅವ್ರಿಗೆ ನ್ಯಾಯ ಕೊಡಿಸಿದ್ದಕ್ಕೆ ರಾಹುಲ್ ಗಾಂಧಿ ಅವರು ನಮ್ಮನ್ನು ಕರೆದು ಒಂದು ಪ್ರಶಂಸೆ ಹೇಳೋವಂಥ ಕೆಲಸ ಮಾಡ್ತಾರೆ. ಅಂಥ ಹೋರಾಟಗಳು ಸುಮಾರು 338 ಹೋರಾಟ ಮಾಡಿದ್ದೀವಿ, ಎಲ್ಲದರಲ್ಲಿ ಗೆದ್ದಿದ್ದೀವಿ. ಈ ಒಂದು ವಿಚಾರವಾಗಿ ನನಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಡಾಕ್ಟ್ರೇಟು ಇಂಥದ್ದೆಲ್ಲ ಸುಮಾರು ಬಂದಿದೆ ಸರ್. ಕೊಲಂಬಿಯಾ ಯೂನಿವರ್ಸಿಟಿ ಸರ್. ಹೌದು ಸರ್. ನಮಗೆ ಈ ನಮ್ಮ ಭಾಗದಲ್ಲಿ, ನಮ್ಮ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಸಂಸ್ಥೆಗಳು ನಮ್ಮನ್ನ ಗುರುತಿಸ್ತೇ ಇರ್ಬೋದು. ಬಟ್ ಭಾರತ ದೇಶದಾದ್ಯಂತ ಎಲ್ಲ ಒಂದಷ್ಟು ಜನ ನಮ್ಮನ್ನ ಗುರುತಿಸಿ ನಮಗೆ ಇದು ಮಾಡೋಂಥದ್ದು ಮಾಡಿದ್ದಾರೆ ಸರ್. 2017 ನಡೆದಿರೋಂಥ ಒಂದು ಹೆಣ್ಣುಮಗಳ ಮೇಲೆ ನಡೆಯುವಂಥ ಒಂದು ಶೋಷಣೆ, ಹೆಣ್ಣುಮಕ್ಕಳು ಯಾವ ಥರ ಸಮಾಜದಲ್ಲಿ ಗೆದ್ದು ಬರ್ತಾರೆ, ಆ ಹೆಣ್ಣು ಮಕ್ಕಳಿಗೆ ನಮ್ಮ ಸಂವಿಧಾನ, ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಯಾವ ಥರ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡುತ್ತೆ, ಹೆಣ್ಣು ಮಕ್ಕಳ ಪರವಾಗಿ ಯಾವ ಥರ ಸಂವಿಧಾನ ಇದೆ ಅಂತ ಹೇಳ್ಬಿಟ್ಟು ತೋರಿಸಿದ್ವಿ ಸರ್. ಸರ್, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ 3 ಕಡೆ ಮಾಡಿದ್ದೀವಿ ಸರ್. 5 ಸಾಂಗ್ಸ್ ಇದೆ ಸರ್. ಕರ್ಣ ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ಅವರು ಇವತ್ತಿನ ದಿನ ಕೈಲಾಶ್ ಕಿರ್ ಅವ್ರನ್ನ ಮೀಟ್ ಆಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರ ಕಡೆಯಿಂದ ಒಂದು ಸಿಂಗ್ ಮಾಡಿಸ್ತಾ ಇದ್ದೀವಿ ಸರ್. ಹೌದು ಸರ್, ಇದೆ ಸರ್. ಮೈನ್ ಸಿನಿಮಾಗ ಮೈನ್ ಪಿಲ್ಲರ್ ಅಲ್ಲ. ಹೌದು ಸರ್. ಲವ್ ಮಾಡೋವಾಗ ಜಾತಿ ಅದು ಇದು ಅಂಥದ್ದೆಲ್ಲ ಕಾಣಿಸಲ್ಲ. ಬಟ್ ಅದು ಲವ್ ಒಂದು ಹಂತಕ್ಕೆ ಬಂದು ಮ್ಯಾರೇಜು ಅದು ಇದು ಅಂತ ಹೇಳ್ಬಿಟ್ಟು ಬಂದಿದ ತಕ್ಷಣ ಫಸ್ಟು ಕಾಣಿಸೋದೇ ಕ್ಯಾಸ್ಟು. ಅಂದರೆ ಯಾವ ಥರ ಬರೀ SC-ಗಳಿಗೆ ಮಾತ್ರ ಶೋಷಣೆ ಆಗುತ್ತಾ? ಆಗಲ್ಲ. ಒ ಬಿ ಸಿನ ಅಂದರೆ SC-ನ OBC ಅವರು ಒಪ್ತಾ ಇರ್ತಾರೆ, OBC-ನ ಜನರಲ್ಸ್ ಒಪ್ತಾ ಇರ್ತಾರೆ, ಜನರಲ್ಸ್ನ ಅವ್ರಿಗಿಂತ ಮೇಲೆ ಕ್ಯಾಸ್ಟ್ ಯಾರಿದ್ದಾರೆ ಇವ್ರು ಒಪ್ತಾ ಇರ್ತಾರೆ. ಅಂದರೆ ಕ್ಯಾಸ್ಟ್ ಅನ್ನೋದು ಎಲ್ಲರೂ ಎಲ್ಲೋ ಒಂದು ಕಡೆ, ಎಲ್ಲ ವ್ಯಕ್ತಿಗಳಿಗೂ ಎಲ್ಲೋ ಒಂದು ಕಡೆ ಕ್ಯಾಸ್ಟ್ ಅನ್ನೋ ಒಂದು ಸಿಸ್ಟಮ್ ಅಡ್ಡ ಬಂದು ತೊಂದರೆ ಆಗ್ತಾನೆ ಇರುತ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವ ಜಾತಿ ಏನಾಗಿದೆ ಇವೆಲ್ಲ ತೋರಿಸಿಲ್ಲ. ಬಟ್ ಬಡವರು ಶ್ರೀಮಂತರು, ಅಂದರೆ ಬಡ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಯಾವ ಥರ ಜೀವನ ಮಾಡಬೇಕು, ಲವ್ ಮಾಡೋವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಮದುವೆ ಅನ್ನೋ ಒಂದು ಸಿಚುವೇಶನ್ಗೆ ಬಂದಿದ ತಕ್ಷಣ ಎಂಥ ಸಮಸ್ಯೆಗಳು ಫೇಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿನಿಮಾ ಮಾಡಿದ್ವಿ. ರೀಸೆಂಟಾಗಿ ಕೋಲಾರ ಭಾಗದವರೇ ಸೇರಿ ಮಾಡುವಂಥ ಒಂದು ಅಲ್ಲಿನ ಅಲಿಘಾಟ್ನಲ್ಲೇ ಬಂದಂಥ ಒಂದು ಕಥೆ ಪಾಲಾರ ಅಂತ ಸಿನಿಮಾ, ಅದರದ್ದು ಇದು ಸಿಮಿಲರ್ ಇದೆ ತುಂಬ ಕಂಟೆಂಟ್ ವೈಸು ಮತ್ತು ಮೇಕಿಂಗ್ ವೈಸ್ ಎಲ್ಲ. ಸೊ ಆ ಸಿನಿಮಾಗೂ ಈ ಸಿನಿಮಾಗೆ ಏನೋ ಸಾಂಗ್ ನೋಡಿದ್ದೀರಾ? ಅದಕ್ಕೆ ಏನೋ ಸಾಮ್ಯತೆಗಳಿದೆಯಾ ಸರ್? ನಮ್ಮ ಸಿನಿಮಾ ನೋಡಿದ್ರೆ ಜಾಸ್ತಿ ಜನ ಏನಂತ ಹೇಳಿದ್ರೆ, ಈಗ ಇತ್ತೀಚೆಗೆ ಒಂದಷ್ಟು ಈ ಮೇಕಿಂಗ್ ವಿಡಿಯೋಸು ಮತ್ತು ಇತ್ತೀಚೆಗೆ 1 ವಾರದಿಂದ ಈ ಕಡೆ ನಾವು ಸಿನಿಮಾ ಮಾಡಿದ್ಮೇಲೆ ಜಾಸ್ತಿ ಜನ ಏನಂತ ಇದ್ದಾರೆ ಅಂದರೆ, ನಿಮ್ಮ ಸಿನಿಮಾ ಜೈ ಭೀಮ್ ಸಿನಿಮಾ ಥರ ಇರುತ್ತಾ, ಅಥವಾ ಅಸುರನ್ ಸಿನಿಮಾ ಥರ ಇರುತ್ತಾ, ಅಥವಾ ಯಾವ ಥರ ಮಾಡ್ತಾಯಿದ್ದೀರಾ, ಅದೇ ನೀವು ಇವಾಗ ಕೇಳ್ದಂಗೆ ಪಾರ್ಲರ್ ಸಿನಿಮಾ ಥರ ಇರುತ್ತಾ? ಸರ್, ಯಾವ ಸಿನಿಮಾಗೂ ನಮ್ಮ ಸಿನಿಮಾ ಕಂಪ್ಯಾರಿಸನ್ ಇಲ್ಲ ಸರ್. ನಮ್ಮ ಸಿನಿಮಾ ಡಿಫ್ರೆಂಟ್ ಸ್ಟೋರಿ. ಕಾನ್ಸ್ಟಿಟ್ಯೂಷನು ಒಂದು ಹೆಣ್ಣುಮಗಳ ಪರವಾಗಿ ನಿಂತ್ಕೊಂಡ್ರೆ, ಸಂವಿಧಾನ ಒಂದು ಹೆಣ್ಣುಮಗಳ ಪರವಾಗಿ ನಿಂತ್ಕೊಂಡಾಗ ಸಂವಿಧಾನನ ಪರಿಪಾಲನೆ ಮಾಡೋರು ಅದನ್ನ ಕರೆಕ್ಟಾಗಿ ಮಾಡಿದಾಗ, ಹೆಣ್ಮಕ್ಳ ಪರವಾಗಿ ಶೋಷಣೆಗೆ ಒಳಗಾಗದವರು ಒಂದು ಪರವಾಗಿ ಕಾನೂನು ನಿಂತ್ಕೊಂಡಾಗ ಅದರ ಪವರ್ ಏನು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾದಲ್ಲಿ ನೋಡ್ತಾರೆ ಸರ್. ಅದು ಬಡವ್ರಿಗೆ ಒಳ್ಳೇದು ಮಾಡೋದಕ್ಕೆ ಬಡವರೇ ಅಧಿಕಾರಿಗಳಾಗಿ ಬರಬೇಕಾ?
ಶ್ರೀಮಂತರು ಬಡವ್ರಿಗೆ ಒಳ್ಳೇದು ಮಾಡಲ್ವಾ, ಇದೆಲ್ಲ ತುಂಬ ಅದ್ಭುತವಾಗಿ ತೋರಿಸಿದ್ದೀವಿ ಸರ್. ಸರ್ ಅಂದರೆ ನಮ್ಮ ಉದಯ್ ಸಾರು, ಡೈರೆಕ್ಟರ್ ಸಾರು ಈಗಾಗಲೇ ಸುಮಾರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಬೇರೆ ಇದೆ. ಓಕೆ, ಉದಯ್ ಸರ್ ಹೇಳಿ. ಸರ್ ನೀವು ಕೇಳಿ ನಾನು ಹೇಳ್ತೀನಿ, ನಾನು ಹಂಗೆ ಮಾತಾಡೋಕೆ ಬರಲ್ಲ. ಅಂದ್ರೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾ ಇದ್ರು. ಓಕೆ, ನೀವು ಕಲ್ತಿದ್ದೀನಿ. ನನಗೇನಂದರೆ ಈಗ ನಡೀತಾ ಇರೋದು ಮಾತಾಡೋಣ, ಆಗಿರೋದು ಬೇಡ. ಈಗ ಟೀಸರ್ ನೋಡಿದ್ರಲ್ಲ, ನಿಮಗೆ ಯಾವ ಥರ ಇತ್ತು ನೋಡಿದಾಗ? ಹೌದೌದು, ಬಟ್ ನನಗೇನಂದರೆ ಈಗ ಮಾಡಿರೋದ್ ಬಗ್ಗೆ ಮಾತಾಡೋಣ ಅಂತ ಬಂದಿರೋದು. ಅದಕ್ಕೆ ಸರ್ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ, ನಾನು ಎಡಿಟ್ರಾಗಿ ವರ್ಕ್ ಮಾಡಿದ್ದೀನಿ, ಮತ್ತು ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ. ತಮಿಳ್ ಫಿಲ್ಮ್ ಒಂದು 3-4 ಮಾಡಿದ್ದೀನಿ ನಾನು. ಆಮೇಲೆ ಕನ್ನಡ ಫಿಲ್ಮ್ 2 ಮಾಡಿದ್ದೀನಿ. ಆಮೇಲೆ ಇದು ನನಗೆ ಒಂದು ಚಾನ್ಸ್ ಸಿಕ್ಕಿದೆ ಡೈರೆಕ್ಷನ್ ಮಾಡೋಕ್ಕೆ, ಫಸ್ಟ್ ಫಿಲಿಮು. ಸೊ ಎಲ್ಲ ಸರ್, ನಾನು ತಮಿಳಲ್ಲಿ ಅಳಗಾನಂದಂ ಅಂತ ಒಂದು ಡೈರೆಕ್ಟರ್ ಇದ್ದರು, ಕನ್ನಡದಲ್ಲಿ ಇವಾಗ ಮಾಯಾನಗರಿ ಅಂತ ಒಂದು ಫಿಲಿಮು ಲಾಸ್ಟ್ ಮಂತ್ ಬಿಫೋರ್ ರಿಲೀಸ್ ಆಯಿತು. ಶಂಕರ್ ಆರಾಧ್ಯ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಸರ್. 18th ಕ್ರಾಸು ನೆಕ್ಸ್ಟ್ ಇದು ಸೆಕೆಂಡ್ ಫಿಲಿಮ್ ಅವ್ರು ಮಾಡಿದ್ರು. ಅದ್ರಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮಾಡಿದ್ದೀನಿ, DOP ಆಗೂ ಮಾಡಿದ್ದೀನಿ ಅದರ ಫಿಲಿಮ್. ಅಸಿಸ್ಟೆಂಟ್ ಆಗಿದ್ದೆ ನಾನು KGF. ನಾನು ನಿರ್ಮಾಪಕರು. ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ತೆ. ನನಗೆ ಹೆಚ್ಚು ಮಾತಾಡಕ್ಕೆ ಬರಲ್ಲ. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ ಸರ್. ಖಂಡಿತ ನಾನು ಎಲ್ಲಿನೂ ಇದಿಲ್ಲ, ನಾನು ಮುಖಪರಿಚಯ ಯಾರಿಗೂ ಇಲ್ಲ. ಕೆಲಸಗಳು ಮಾಡಿದ್ದೀನಿ, ಏನೇ ಕೆಲಸ ಇರಲಿ ಪ್ರತಿಯೊಬ್ಬನು ಬೆನ್ನು ತರ್ತೀನಿ. ಆ ಕಾನ್ಸೆಪ್ಟು ಮೊದಲಿಂದ ಬಂದಿರೋ ನಮ್ಮ ಮನೆಯಿಂದ ಪದ್ಧತಿ ಪ್ಲಸ್ ನಮ್ಮ ಹಳ್ಳಿನಲ್ಲಿ ಇರೋ ಗುಣ. ಈ ಸಿನಿಮಾಗೆ ಏತಕ್ಕೆ ಈ ಪ್ರೊಡ್ಯೂಸರ್ ಆಗಿದ್ದಾರೆ ಅದೇ ಕ್ವಶನ್ನು ನಮ್ಮ ಭಾಗದಲ್ಲೂ ಕೂಡ ನನಗೆ ಕೇಳಿದ್ದಾರೆ. ಯಾಕಂದರೆ ನಾನು ಹೋಗ್ತಾ ಇರೋದು ನನ್ನ ಏಜ್ ಹುಡುಗರು ಮತ್ತು ನನಗಿಂತ ಕೆಳಗಡೆ ಏಜರ ಹತ್ರ ಹೋಗಿ ನಾನು ಸ್ನೇಹ ಮಾಡಲಿಲ್ಲ. ಬೆಳಗ್ಗೆ ಎದ್ದರೆ ವಾಕ್ ಮಾಡಿಕೊಂಡು ಆಚೆ ಬಂದರೆ, ಇಲ್ಲಾಂದರೆ ಒಂದು ಕಾಫಿ ಕುಡಿಯೋದಕ್ಕೆ ಒಂದು ಟೀ ಅಂಗಡಿಗೆ ಹೋಗ್ತೀನಿ. ಎಲ್ಲ ವಯಸ್ಸಾದವ್ರು ಇರ್ತಾರೆ, ಅವರು ಹಳೆ ಕತೆ ಪ್ಲಸ್ ಅವ್ರು ನಡ್ಕೊಂಬಂದಿರೋರು, ಅವ್ರು ಬೆಳ್ಕೊಂಬಂದಿರೋದು, ಅವ್ರು ಕೂಲಿ ಮಾಡಿರೋದು, ಅದನ್ನು ಕೇಳೋದೇ ನನ್ನ ಹವ್ಯಾಸ. ಸುಮಾರು ಇದು ಒಂದು 25-26 ವರ್ಷದಿಂದ ಈ ಹವ್ಯಾಸಗಳು ನನಗೆ. ಮತ್ತು ಮೂಲ ರೈತ ನಾನು, ಮೊದಲಿಂದನೂ ರೈತನೇ, ಈಗಲೂ ರೈತನೇ. ಲಾಸ್ಟ್ ಟೈಮಲ್ಲಿ ಒಂದು ನಮ್ಮ ಒತ್ತೂರು ಭಾಗದಲ್ಲಿ ಸಣ್ಣ ಮೀಡಿಯಾ ತೊಗೊಂಬಂದು ನನ್ನ ಇಂಟ್ರ್ಯೂ ಮಾಡಿದ್ರು. ನನ್ನ ಜೊತೆಲಿ ಹಾಸ್ಟೆಲಲ್ಲಿ ಇದ್ದ ಹುಡುಗ ಅವನು ನನಗೆ ಅಚ್ಚುಮೆಚ್ಚು. ಯಾಕಂದರೆ ಹಾಸ್ಟೆಲ್ನಲ್ಲಿ ಇರಬೇಕಾದ್ರೆ ಸೆಕೆಂಡ್ ಶೋ ಬಂದ್ಬಿಟ್ಟು 10 ಗಂಟೆಗೆ. ಕೆಲವರೆಲ್ಲ ಊಟ ಮಾಡ್ತೀರಾ ಸಿನಿಮಾಗೆ ಹೋಗ್ಬಿಡ್ತಾಯಿದ್ರು. ನಾನು ಗಲಾಟೆ ಮಾಡ್ತಾ ಇದ್ದೆ, ಅವ್ರು ಬರ್ತಾರಪ್ಪ 2 ಗಂಟೆಗೆ ಬರ್ತಾರೆ, ಅಲ್ಲಿ ಟ್ಯೂಷನ್ ಇದೆ, ಅಲ್ಲಿ ಒಂದು ಸ್ಪೋರ್ಟ್ಸ್ ಇದೆ, ನೋಡೋಕೆ ಹೋಗಿದ್ದಾರೆ ಅಂತೇಳಿ ವಾರ್ಡನ್ ಹತ್ರ ಗಲಾಟೆ ಮಾಡಿ ನಾನು ಊಟ ಇಡಿಸ್ತಾ ಇದ್ದೆ. ಬಂದು ಸಾಂಬಾರೆಲ್ಲ ಬಿಸಿ ನಾನೇ ಮಾಡಿಕೊಡ್ತಾ ಇದ್ದೆ. ಅಂಥ ಹುಡುಗ ನನ್ನ ಇಂಟ್ರ್ಯೂ ಮಾಡ್ದ. ನಾನು ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಹೇಳಿದೆ, ಅಶ್ವಥರೇ ಅಂದರೆ ಅವರು ಯಾವತ್ತೂ ಅಣ್ಣ ಅಂತಾದ್ರು, ವಿಡಿಯೋನಲ್ಲಿ ಅವತ್ತು ಅಶ್ವಥರೇ ಅಂತಂದರು. ನನಗೆ ತುಂಬ ಖುಷಿ ಆಯಿತು. ವಾವ್, ಏನು ಮಾತೆಲ್ಲ ಚೇಂಜ್ ಆಗಿದೆಯಲ್ಲ, ಒಳ್ಳೆ ಹುಡುಗ ಅಂತೆಲ್ಲ ನನಗೆ ಇಂಟ್ರ್ಯೂ ಮಾಡಿದಾಗ ನಾನು ಹೇಳಿದೆ, ನೋಡಪ್ಪ ನನ್ನ ಕೆಲಸ ತೋಟ ಆಯಿತು, ಆಫೀಸ್ ಆಯಿತು, ಮತ್ತು ಮನೆ ಆಯಿತು, ಹಂಗಿದ್ದೆ. ಈ ಪ್ರೊಡ್ಯೂಸರ್ ಆಗಿರೋದು ನಿನ್ಗೆ ಯಾರು ಹೇಳಿದ್ದು ಅಂತಂದು. ಇಲ್ಲ, ಸಂದೇಶ್ ಸರ್ದು ಪೇಜ್ ನೋಡಿದೆ. ಓಕೆ ಗೊತ್ತಾಯ್ತಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೆ. ಮತ್ತು ನಾನು ಈ ಪ್ರೊಡ್ಯೂಸರ್ ಆಗೋದಕ್ಕೆ
ಈ ಸಿನಿಮಾ ಇಷ್ಟ ಆಗೋದಕ್ಕೆ ಕಾರಣ ಇದೆ. ಇವ್ರ ಪೇಜ್ ನೋಡ್ತಾ ಇದೆ, ಸುಮಾರು 6ರಿಂದ 7 ವರ್ಷದಿಂದ ಇವ್ರ ಪೇಜ್ ನೋಡ್ತೀನಿ. ಒಂದು ಹ್ಯಾಡ್ ಬಂದಿತ್ತು, ಈ ಸಿನಿಮಾಗೆ ನಿರ್ಮಾಪಕರು ಬೇಕು ಅಂತ ಹೇಳಿ. ಇವ್ರ ನಂಬರ್ ಇತ್ತು ನನ್ನ ಹತ್ರ. ಸರಿ ಫೋನ್ ಮಾಡಿದಾಗ ಒಂದು 2 ದಿವಸ ಸಿಗಲ್ಲ ಅಂತ ಹೇಳಿದ್ರು. ಯಾಕಂದರೆ ಮೈಸೂರು ಕಾರ್ಯಕ್ರಮದಲ್ಲಿ ಒಂದು 2 ದಿವಸ ಬ್ಯುಸಿ ಇದ್ದರು. 3ನೇ ದಿವಸ ಫೋನ್ ಮಾಡಿದಾಗ ನನಗೆ ಮುಂಚೆ ಒಂದು 5 ನಿಮಿಷ ಮುಂಚೆ ಕಾಫಿ ಡೇನಲ್ಲಿ, ನರಸಾಪುರ ಕಾಫಿ ಡೇನಲ್ಲಿ ವೆಯ್ಟ್ ಮಾಡಿದ್ರು. ನಾವು ಹೋದ ತಕ್ಷಣ ನೋಡಿ ಖುಷಿ ಆಯಿತು. ಆಮೇಲೆ ಕೂತ್ಕೊಂಡು ಆ ಸ್ಟೋರಿ ಸ್ಟಾರ್ಟ್ ಮಾಡಿದ್ರು. ನಮ್ಮದೇ ಆದಂಥ ಒಂದು ಕಾರಲ್ಲಿ ನಮ್ಮ ಡ್ರೈವರ್ಗೆ ಹೇಳಿದೆ ಒಂದು ಪೇಪರ್ ತೊಗೊಂಬರ ಅಂತೇಳಿ. ತೊಗೊಂಬಂದಾಗ ಒಂದು ಪೆನ್ನು ಮತ್ತು ಅದೇ ನಮ್ಮ ಕಾರ್ನಲ್ಲಿ ಇದ್ದಿದ್ದು ಒಂದು ಪೇಪರಲ್ಲಿ ಅದನ್ನು ಸ್ಟಪ್ ಅಂತ ಹೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನನ್ನ ಕಣ್ಣಲ್ಲಿ ನೀರು ಬರೋದು ನೋಡ್ಬಿಟ್ಟು ಇವರು ಬರಿತಾ ಇದ್ದವರು ನಿಲ್ಲಿಸ್ಬಿಟ್ಟು ಪೆನ್ ಕೆಳಗಡೆ ಬಿಟ್ಟರು ಪೇಪರ್ ಮೇಲೆ. ಆಮೇಲೆ ನನ್ನ ಕೈಲಿ ಆ ಸ್ಟೋರಿ ಮತ್ತು ಅದು ನಾನು ಓದಿದ್ದೆ. ನಾನು 2017 ಒಂದು 8 ಪೇಪರಲ್ಲಿ ಬಂದಿತ್ತು. ನಾನು ಸ್ಟೋರಿ ಓದಿದ್ದೆ. ಇವ್ರು ಹೇಳ್ತಾ ನನ್ನ ಪೇಪರ್ ಓದೋ ಗಮನಿಗೆ ಹೋಗ್ಬಿಟ್ಟಿತ್ತು ನನಗೆ. ಆಗ ಸರಿ ಅಂತೇಳಿ ಅವರು ಸ್ಟಾಪ್ ಆದಾಗ ಸರಿ ಮತ್ತೆ ನಾನು ಕಣ್ಣು ಒರೆಸ್ಕೊಂಡು ಮತ್ತೆ ಹೇಳಿದಕ್ಕೂ ನನಗೆ ಮತ್ತೆ ಕಣ್ಣಲ್ಲಿ ನೀರು ಬಂತು. ನೀರು ಬಂದಾಗ ಇವರು ನಿಲ್ಲಿಸ್ಬಿಟ್ರು. ಇವರು ಪೆನ್ನು ನಿಲ್ಲಿಸ್ಬಿಟ್ರು, ಮತ್ತು ಅವರು ಮಾತಾಡೋದು ನಿಲ್ಲಿಸ್ಬಿಟ್ರು. ನನ್ನ ಮುಖನೇ ನೋಡ್ತಾ ಇದ್ರು. ಸರಿ, ಆಮೇಲೆ ನಾನು ಒಂದೇ ಮಾತು ಹೇಳಿದೆ, ಸಿನಿಮಾ ಮಾಡಿ ಎಷ್ಟಾಗುತ್ತೆ ನಾನು ಸಪೋರ್ಟ್ ಮಾಡ್ತೀನಿ, ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಎದೆ ಮೇಲೆ ಕೈ ಇಟ್ಟೆ ಅಷ್ಟೆ. ಆಮೇಲೆ ನಿಂತ್ಕೊಂಡ್ರು, ಥ್ಯಾಂಕ್ಸ್ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನೈಜ ಘಟನೆ ಓದೋದು, ನೈಜ ಘಟನೆ ಕಿವಿ ಕೇಳೋದು ಅದೇ ಹವ್ಯಾಸ ಮೊದಲಿನಿಂದ ಒಂದು 25-26 ವರ್ಷದಿಂದ ಬಂದಿರೋ ಅಭ್ಯಾಸ. ಈಗಲೂ ನೈಜ ಘಟನೆ ಎಲ್ಲನ ನಡೆದಿದೆಯಾ ಆ ವಿಷಯ ಕೇಳ್ಕೊಬೇಕಾ? ನಾನು ಈಗಲೂ ಹಳ್ಳಿ ಭಾಗ ಹೋಗ್ತೀನಿ. ಹಳ್ಳಿ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿ ಹೋದಾಗ ಒಂದು ಸಣ್ಣ ಪಣ್ಣ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. ಆ ಜಾಗನ ಆ ಹಳ್ಳಿ ಭಾಗದಲ್ಲಿ ತಗೊಳ್ತೀನಿ. ಅದೇ ಹಳ್ಳಿ ಭಾಗದಲ್ಲಿ ಅವರು ಬೆಳ್ಕೊಂಡು ತಿನ್ನೋದಕ್ಕೆ ಆ ಜಾಗ ಕೊಡ್ತೀನಿ. ಇದೇ ನನ್ನ ಹವ್ಯಾಸಗಳು ಅಷ್ಟೇ. ನಾನು ಇನ್ನೊಂದು ಹೇಳೋದಿಲ್ಲ. ಯಾವತ್ತೂ ರೈತ ಆದನು, ಯಾವತ್ತು ಭೂಮಿನಲ್ಲಿ ಎಷ್ಟು ಹಸಿರಿರುತ್ತೋ ಅದೇ ರೈತರು ಮನಸ್ಸು ಅಷ್ಟೇ ಹಚ್ಚ ಹಸಿರು ಅಂತೇಳಿ ನಾನು ಒಪ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಕೃತಿಕಾ ಹೇಳಿ. ಹೋರಾಟಗಳು ಮಾಡಿದ್ರಲ್ಲ, ನಿಮ್ಮ ಭಾಗದಲ್ಲಿ ಸಾಕಷ್ಟು ಪ್ರಕರಣಗಳು ನಡೆದಿದ್ದಾವೆ ಇಲ್ಲಿವರೆಗೂ. ಸಾಕಷ್ಟು ಹೋರಾಟಗಳಲ್ಲಿ ನಿಮ್ಗೆ ಏನೋ ಸಿಕ್ಕಿದೆ ಅಂದ್ರಲ್ಲ, ನಿಮ್ಮ ಭಾಗದಲ್ಲೇ ನಡೆದಂತ ಒಂದಷ್ಟು ಘಟನೆಗಳು ಇಟ್ಕೊಂಡು ಬೇರೆ ಕಥೆಗಳು ರೆಡಿ ಮಾಡ್ಕೊಂಡಿದ್ದೀವಿ ಅಂದ್ರೆ ಈ ತರ ಕಥೆ ಚಿತ್ರಕಥೆ. ಸರ್, ಈ ಸಿನಿಮಾ ಮುಗಿದ ತಕ್ಷಣ ಇನ್ನೊಂದು ಸಿನಿಮಾ ಬರುತ್ತೆ ಸರ್. ಈ ಸಿನಿಮಾ ಮುಗಿದ ತಕ್ಷಣ ಇನ್ನೊಂದು ಸಿನಿಮಾ ಬರುತ್ತೆ. ಅದಕ್ಕೆ ಏನೇನು ತಯಾರಿಗಳು ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಈ ಸಿನಿಮಾ ಮೈನ್ ನಮಗೆ, ಯಾವುದು ನಾವು ಈಗ ಮಾಡ್ತಾ ಇರೋಂಥ ಸಿನಿಮಾ ತುಂಬ ಇಂಪಾರ್ಟೆಂಟು. ಯಾಕಂದರೆ ಸಮಾಜಕ್ಕೆ ನಾವು ಒಂದು ಮೆಸೇಜ್ ಕೊಡಲೇಬೇಕಾಗಿರೋಂಥ ಒಂದು ಪರಿಸ್ಥಿತಿ ಬಂದಿದೆ. ನೀವೇ ನಿಮ್ಮ ಅಂದರೆ ಸಿನಿಮಾ ನೋಡಿಬಿಟ್ಟು ನೀವೇ ನಿಮ್ಮ ಮಾಧ್ಯಮಗಳಲ್ಲಿ ಈ ಒಂದು ಕಾಲಘಟ್ಟಕ್ಕೆ ಇಂಥ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ನೀವೇ ಪ್ರಸಾರ ಮಾಡೋಂಥ ಕೆಲಸ ನಡೆಯುತ್ತೆ. ಅವತ್ತು ಏನಾಗುತ್ತೋ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗೆ ಇಂಥ ಸ್ಟೋರೀಸ್ ಬೇಕು ಅಂತ ಹೇಳ್ಬಿಟ್ಟು ಅಂದಾಗ, ಅಂದರೆ ರಿಯಾಲಿಟಿಗಾಗಿ ಒಂದು ಸ್ಟೋರೀಸ್, ಅಂದರೆ ಗೆದ್ದು ಮೆಟ್ಟಿ ನಿಂತ್ಕೊಳ್ತಾರೆ ನೋಡಿ ಸರ್. ಆಮೇಲೆ ಸಮಸ್ಯೆಗಳು ಬಂದಾಗ ಮೆಟ್ಟಿ ನಿಂತ್ಕೊತಾರಲ್ವಾ, ಇಂಥ ಸ್ಟೋರೀಸ್ ನನ್ನ ಹತ್ರ 500+ ಇದೆ ಅದನ್ನೇ ನಾನು ಕೇಳಕ್ಕೆ ವಿತ್ ಪ್ರೂಫ್ ಸಮೇತ. ಓಕೆ. ರೀಸೆಂಟ್ ಆಗಿ ಚಿಂತಾಮಣಿ ಹತ್ರ ಕಂಬಾಲಪಲ್ಲಿಯಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಮೇಲೆ ಸಾಕಷ್ಟು ಮನೆಗಳನ್ನ ಸುಟ್ಟಾಕಿದ್ರು. ಹೌದು. ಅದನ್ನ ಬೇರೆ ಯಾರನ್ನು ಅಂದ್ರೆ ಕಮರ್ಷಿಯಲಿ ಒಂದು ಪ್ರೊಜೆಕ್ಟ್ ಮಾಡುವಂತ ಕಾರ್ಯಗಳಾಗಲಿಲ್ಲ ಇಲ್ಲಿವರೆಗೂ ಸೋಫಾರ್. ಅಂತವುಗಳನ್ನೆಲ್ಲ ಮಾಡಬೇಕು, ಜೈವಿನ ಮೀರಿಸುವಂತ ಕಥೆಗಳು ಅವೆಲ್ಲನೂ ನಿಜ ಅಲ್ಲ. ಆ ಥರ ಒಂದು 100 ಕಥೆಗಿದೆ ನೀವು ಹೇಳ್ದಂಗೆ. ಅದಕ್ಕೆ ನಾನು ಹೇಳ್ತಾ ಇರೋದು ಆ ಥರದ ಕಥೆಗಳು ಇನ್ನೂ ಇದೆಯಾ ಪ್ಲಾನಿಂಗ್? ಇದೆ ಸರ್. ಸ್ಟೋರೀಸ್ ನನ್ನ ಹತ್ರ ಅಷ್ಟಿದೆ. ಬಟ್ ನಮ್ಮ ಸ್ಥಿತಿಗತಿಗಳು ಈಗ ನಮಗೇನು ಒಂದು ಧೈರ್ಯ ಏನಂದರೆ ನಮ್ಮ ಪ್ರೊಡ್ಯೂಸರ್ ಸರ್, ಅವರು ಏನು ಬೇಕು ಮಾಡ್ತಾರೆ. ಅಂದರೆ ಇಂಥದ್ದು ಆದರೆ ಇಂಥದ್ದು ನಾವು ಅಂದ್ಕೊಂಡಿದ್ದು ಬಜೆಟ್ ಬೇರೆ,
ಬಟ್ ಈಗಾಗಲೇ ಸುಮಾರು 4.5 ಕ್ರೋರ್ಸ್ ತನಕ ಖರ್ಚಾಗೈತಿ. ಅಷ್ಟು ಖರ್ಚು ಮಾಡಿ ಈ ಸಿನಿಮಾ ಮಾಡ್ತಾಯಿದ್ವಿ ಸರ್. ಇಲ್ಲ ಸರ್, ಅಂದರೆ ಏನಂದರೆ ಮೂಲ ಫಸ್ಟಿಂದನೂ ಬಳಗೆರೆ ಏನು ಗ್ರಾಮ ಆಯಿತೋ ಸುತ್ತಮುತ್ತ ಎಲ್ಲ ಜಮೀನುಗಳಲ್ಲಿ ಕೆಲಸ ಅದು ಇದು, ಮತ್ತು ಅದು ಕಮರ್ಷಿಯಲ್ ಆಯ್ತಲ್ಲ ಸರ್. ಹಂಗಾಗಿ ಪರವಾಗಿಲ್ಲ ಸರ್, ಎಲ್ಲ ವಿಚಾರಗಳಲ್ಲಿನೂ ನಾವು ಯಾಕೆ ಜನರಿಗೆ ಕೊಡೋಂಥ ಕ್ವಾಲಿಟಿ ಆಗ್ಬೋದು, ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಯಾಕೆ ಎಲ್ಲರ ಹತ್ರನೂ ತಲೆ ಬಗ್ಸೋಂಥದ್ದು ಏನು ಹಾಕಿ ನಡಿಬೇಕು, ಒಳ್ಳೆ ಕ್ಲಾರಿಟಿ ಹಾಕಿ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ ಸರ್. ಸರ್ ಈಗಾಗಲೇ 48 ಡೇಸ್ ಆಗಿದೆ ಸರ್. ಇನ್ನು 8 ಡೇಸ್ ಇದೆ ಸರ್ ಶೂಟಿಂಗ್, ಅಷ್ಟು ಕಂಪ್ಲೀಟ್ ಲಾಸ್ಟ್ ಮೈನ್ ಕೆಲವೊಂದು ಸೀನ್ಸ್ ಪೆಂಡಿಂಗ್ ಇದೆ ಸರ್. ಹೌದು ಸರ್. ಸರ್ ಒಂದು ಸೈಂಧವಿ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ ಸರ್, ಜೈ ಭೀಮ್ ಸಿನಿಮಾದಲ್ಲಿ ಸಾಂಗ್ ಅವರು ಸಿಂಗ್ ಮಾಡಿದ್ದಾರೆ, ಅವರು ಹಾಡ್ತಾ ಇದ್ದಾರೆ. ಮತ್ತು 2ನೇ ಸಾಂಗು ಕೈಲಾಶ್ ಕೇರ್ ಅವರು ಆಡ್ತಾ ಇದ್ದಾರೆ. 3ನೇ ಸಾಂಗು ಚಿತ್ರ ಅವರು ಆಡ್ತಾ ಇದ್ದಾರೆ ಸರ್. ಹಾಂ, ಅಂಬೇಡ್ಕರ್ ಅವರು ವಿಚಾರವಾಗೇ ಒಂದು ಒಳ್ಳೆ ಸಾಂಗು ಇದು ಮಾಡ್ತಾ ಇದ್ದೀವಿ ಸರ್. ಅವರ ಹೆಸರು ಅಂಬೇಡ್ಕರ್ ಅವರು ಹೆಸರಲ್ಲಿ ಒಂದು ಒಳ್ಳೆ ಸಾಂಗ್ ಬರಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಚಿತ್ರ ಅವ್ರ ಕಡೆಯಿಂದ ತಾಯಿ ಮಗಳ ಒಂದು ಬಾಂಧವ್ಯ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಚಿತ್ರ ಅವ್ರ ಕಡೆಯಿಂದ ಒಂದು ಸಾಂಗ್ ಆಡಿಸ್ತಾ ಇದ್ದೀವಿ. ಸೈಂಧವಿ ಅವ್ರ ಕಡೆಯಿಂದ ಫೀಲಿಂಗ್ ಸಾಂಗ್ ಒಂದು ಬರ್ತಾ ಇದೆ. ಅಂಬೇಡ್ಕರ್ ಅವರ ಒಂದು ಸಾಂಗ್ನ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರು ಬರೀತಾ ಇದ್ದಾರೆ. ಅದನ್ನು ಆಡ್ತಾ ಇರೋಂಥದ್ದು ಕೈಲಾಶ್ ಕೇರ್ ಅವರು ಸರ್. ಕಥೆಯಲ್ಲಿ ಎಷ್ಟೇ ಇಂಟೆನ್ಸ್ ಎಮೋಷನ್ಸ್ ಇದ್ರೂ ಸಹ ಕಂಟೆಂಟ್ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕಂದ್ರೆ ಏನೋ ಒಂದು ದೊಡ್ಡ ಪುಷ್ ಬೇಕಾಗುತ್ತೆ. ಲೈಕ್ ಜೈ ಭೀಮ್ ಸಿನಿಮಾದ ಕಥೆಗೆ ಸೂರ್ಯ ಅವರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಸಚ್ ಕೈಂಡ್ ಆಫ್ ಥಿಂಗ್ಸ್ ಇದರಲ್ಲಿ ಏನಾದರೂ ಸರ್, ಅಂದರೆ ನಮಗೆ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಿನಿಮಾ ನಾವು ಶೂಟಿಂಗ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕೋಲಾರ ಬಿಟ್ಟು ಆಚೆನೇ ಬಂದಿಲ್ಲ. ನಾವು ಅಲ್ಲೇ ಇದ್ಬಿಟ್ಟಿದ್ವಿ. ಆಚೆ ಬಂದಿದ ತಕ್ಷಣ ಫಸ್ಟ್ ನಾವು ಮೀಟ್ ಆಗಿದ್ದು ಸುಮಂತ್ ಅವ್ರನ್ನ ಮತ್ತು ಪ್ರವೀಣ್ ಅವ್ರು ನಮ್ಗೆ ಪರಿಚಯ ಮಾಡಿದ್ದು ಬ್ರದರು ಅಲ್ಲೇ ಇದ್ದಾರೆ. ಅವರು ಇಲ್ಲ ಮಾರ್ಕೆಟಿಂಗ್ ಅಂದರೆ ಇವ್ರು ಮಾಡಬೇಕು, ಇವರು ಅಂದರೆ ನಾವು ಸಿನಿಮಾ ಮಾಡಿ ಎಷ್ಟೋ ಸಿನಿಮಾಗಳು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ಸಿನಿಮಾ ಇದಾಗಬೇಕು ಅಂದರೆ ಎಲ್ಲರ ಗಮನಕ್ಕೂ ಹೋಗ್ಬೇಕಂದ್ರೆ ಒಂದು ಒಳ್ಳೆ ಮಾರ್ಕೆಟಿಂಗ್ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದಾಗ ನಮ್ಮ ಪ್ರವೀಣ್ ಏಕಾಂತ ಸರ್ ಅವರು ಆಗ್ಬೋದು, ಸುಮಂತ್ ಸರ್ ಆಗ್ಬೋದು, ಅವರು ಎಲ್ಲರ ಹತ್ರ ಅಂದರೆ ಯಾವ ಒಂದು ಕಾಂಟ್ಯಾಕ್ಟ್ಸು ನಮ್ಮ ಹತ್ರ ಆ ಮಟ್ಟಕ್ಕೆ ಇದ್ದಿಲ್ಲ. ಒಂದು ಸಿನಿಮಾ ಕಂಟೆಂಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ, ಆಮೇಲೆ ಏನೇನು ಮಾಡ್ಬೇಕೋ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಆ ಲೆಕ್ಕಾಚಾರದಲ್ಲಿದ್ದೀವಿ. ಬಟ್ ಫಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾರ್ಕೆಟಿಂಗ್ ಪ್ರಚಾರ ಏನೈತೆ, ಪತ್ರಕರ್ತರನ್ನ ಮತ್ತು ಎಲ್ಲರನ್ನೂ ಯಾವ ಥರ ನಾವು ಎಲ್ಲೆಲ್ಲಿ ಸೇರಿಸ್ಬೇಕು, ಅವ್ರಿಗೆ ನಾವು ಯಾವ ಥರ ಇನ್ಫಾರ್ಮೇಷನ್ಸ್ ಕೊಡಬೇಕು. ಇಲ್ಲಿಂದ ಈ ಕಡೆ ಮಾಡೋ ಮಾರ್ಕೆಟಿಂಗ್ ಬಗ್ಗೆ ನಾನು ಮಾತಾಡ್ತೀನಿ. ಸಿನಿಮಾದಲ್ಲಿ ಆ ಥರದೊಂದು ನೋನ್ ಫೇಸು ಅಥವಾ ಏನಾದರೂ ಖುಷಿ ಏನಿದೆ ಅಂತ ರಾದರ್ ದಾನ್ ಚರಣ್ ರಾಜ್ ಸರ್. ಓಕೆ ಸರ್, ಚರಣ್ ರಾಜ್ ಸರ್ ಬಂದಿದ್ದಾರೆ. ಆಮೇಲೆ ಮುಖ್ಯವಾಗಿ ನಮ್ಮ ಪುನೀತ್ ಸರ್ ಇದ್ದಾರೆ. ಪುನೀತ್ ಸರ್ ಅವರು ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಇನ್ನೊಬ್ಬರು ಕಾಮರಾಜ್ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ ಸರ್, ಅವರು ದೊಡ್ಡ ಆ್ಯಕ್ಟ್ರನ್ನೇ, ಬಾಡಿ ಬಿಲ್ಡರ್ ಅವರು. ಇಂಥ ಕ್ಯಾರೆಕ್ಟರ್ಸ್ ಎಲ್ಲ ಇನ್ನೂ ಒಂದಷ್ಟು ಜನ ಬಂದಿದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗ್ತಾ ಇಲ್ಲ. ಕನ್ಫರ್ಮ್ ಆದಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಸರ್ ವಿಚಾರ. ಸರ್ ರಿಲೀಸ್ ಪ್ಲ್ಯಾನು ಏಪ್ರಿಲ್ 12 ಸರ್. ಏಪ್ರಿಲ್ 12ನೇ ತಾರೀಕು ಸಿನಿಮಾ ರಿಲೀಸ್ ಮಾಡಾಕ್ತೀವಿ ಸರ್, ಫೈನಲ್ ಡೇಟ್. ಓಕೆ, ರಿತಿಕಾ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಪಾತ್ರ ಆ್ಯಕ್ಚುಲಿ ನಾನು ಮೂವಿ ಆಡಿಷನ್ಸ್ ಬಿಟ್ಟಿದೆ ಅಂತ ನನಗೆ ಗೊತ್ತಾದವಾಗ ನಾನು ಆಡಿಷನ್ಸ್ ಕಾಲ್ ಮಾಡಿದ್ದು. ಆಡಿಷನ್ಸ್ಗೆ ಹೋದಾಗ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದೆ ಅಂತ ಕಾಲ್ ಬಂತು. ಮತ್ತು ಒಂದಿನ ಕರೆದು ನನಗೆ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು. ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಬೇಕಾಗಿದ್ದಿದ್ದು ಈ ಥರ ಕ್ಯಾರೆಕ್ಟರ್ ಅಂತ ನನಗೆ ತುಂಬ ಅನ್ನಿಸ್ತು. ಮನ್ಸಿಗೆ ತುಂಬ ನೋವಾಯಿತು. ಆ ಕ್ಯಾರೆಕ್ಟರ್ ರಿಯಲಾಗಿ ನೈಜ ಘಟನೆ ಆಗಿರೋದ್ರಿಂದ ನಾನು ಮಾಡಲೇಬೇಕು, ನಾನು ಮಾಡ್ತೀನಿ ಸರ್ ಅಂತ ನಾನು ಒಪ್ಕೊಂಡು ನಾನು ಈ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಿದ್ದೀನಿ ಈ ಸಿನಿಮಾದಲ್ಲಿ. ಸರ್ ಇಲ್ಲ, ಇದು ನನ್ನ ಮೊದಲನೇ ಚಿತ್ರ. ಎಲ್ರಿಗೂ ನಮಸ್ತೆ. ನಂದು ಇದರಲ್ಲಿ ಹೀರೋಯಿನ್ ತಾಯಿ ಪಾತ್ರ ಮಾಡ್ತಿದ್ದೀನಿ.
ಅದು ಆ್ಯಕ್ಚುಲಿ ಒಂದು 50+ ಅಷ್ಟು ಏಜಿನ ಕ್ಯಾರೆಕ್ಟರ್ ಅದು. ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗಲ್ಲೆಲ್ಲ ಅಷ್ಟು ಏಜ್ನ ತಗೊಳ್ಳೋಕ್ಕೆ. ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಬೇಕಂತಂದರೆ ಭಾಳ ಕಷ್ಟ ಅನಿಸ್ತಿತ್ತು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ. ಅದಾದಮೇಲೆ ನಮ್ಮ ತಾಯಿ ಏನು ಮಾಡಿದಾರೋ ಅದನ್ನ ನಮ್ಮ ತಾಯಿ ಸ್ಕ್ರೀನಿಂದ ಆ ಕಡೆ ಮಾಡಿದ್ದಾರೆ, ನಾನು ಸ್ಕ್ರೀನ್ ಮೇಲೆ ಮಾಡ್ತಿದ್ದೀನಿ. ಅಂದರೆ ಆ ಬಡತನ ಮತ್ತು ತಾಯಿ ಮಗಳ ಬಾಂಡಿಂಗು ಇದೆಲ್ಲನೂ ನನಗೀಗ ಅದು ನೈಜವಾಗಿಯೇ ಕೂತ್ಬಿಟ್ಟಿದೆ ನನ್ನ ತಲೆಯಲ್ಲಿ. ಸೊ ಆರಾಮಾಗಿ ಇವಾಗ ನಮ್ಮಿಬ್ಬರು ಬಾಂಡಿಂಗು ಕೂಡ ಹಾಗೇ ಇದೆ. ಬೇರೆಯವ್ರ ಜೊತೆ ಮಾಡ್ತಿದ್ದೀನಿ ಅಂತ ಏನು ಅನಿಸಲ್ಲ ನನಗೆ. ನಾವು ಸ್ಟಾರ್ಟಿಂಗಲ್ಲೇ ನಾವು ಇಬ್ಬರು ನೋಡ್ಕೊಂಡಾಗ ಆ ತಾಯಿ ಮತ್ತು ಮಗಳ ಫೀಲ್ ನನಗೆ ಅದು ಆಟೋಮೆಟಿಕ್ಕಾಗಿ ತಲೆಯಲ್ಲಿ ಕೂತ್ಕೊಬಿಡ್ತು. ಸೊ ಹಂಗಾಗಿ ನಾನು ಭಾಳ ಇಷ್ಟಪಟ್ಟು ಈ ಕ್ಯಾರೆಕ್ಟರ್ನ ನಾನು ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಪುನೀತ್ ಅವ್ರು ಹೇಳಿ. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಇವರ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಬೇಡ ಅಂದೆ, ನಮ್ಮ ಉದಯ್ ಸರ್ ಇಲ್ಲ ನೀವು ಥಿಯೇಟ್ರ್ ಮಾಡಿದಿರಿ ಮಾಡಲೇಬೇಕು ಅಂದರು. ಇಲ್ಲ ಸರ್ ಸಿನಿಮಾ ಬೇರೆ ನಾಟಕ ಬೇರೆ ಅಂದೆ. ಆಮೇಲೆ ಏನನ್ನು ಮಾಡಿಸಿದ್ದಾರೆ. ಆಮೇಲೆ ಹೇಳಲೇಬೇಕು, ಉದಯ್ ಸರು DOP ಜೊತೆ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಇದೆಲ್ಲ ಯಾಕಂದರೆ ಸಂದೇಶ್ ಅವರು ತುಂಬ ಹೋರಾಟ ಮಾಡಿದ್ದಾರೆ. ನಾವು ಸಿನಿಮಾ ಗೊತ್ತಿರೋರು, ಅವರು ಹೋರಾಟದ ಮುಖಾಂತರ ಅವರು ನೈಜವಾಗಿ ನೋಡಿದ್ರವರು. ನಾವು ಸಿನಿಮಾ ಮುಖಾಂತರ ತೆರೆಗೆ ಏನೆಲ್ಲ ಬೇಕು ಅದೆಲ್ಲ ಗುದ್ದಾಡ್ತೀವಿ. ಅವರು ನೈಜತೆಗೆ ಅವ್ರ ಕತೆಗೆ ಅವರ ಹೋರಾಟನ ಅದ್ರ ಬಗ್ಗೆ ಗುದ್ದಾಡ್ತಾರೆ. ಹಾಗಾಗಿ ಅವ್ರ ಹೋರಾಟ ನಡೀತಾ ಇದೆ. ನಾವು ಸಿನಿಮಾನ ಏನೆಲ್ಲ ಮಾಡ್ಬೋದು, ಸಿನಿಮಾಕ್ಕೆ ಏನೆಲ್ಲ ಅದಕ್ಕೆ ಫೀಲ್ ಮಾಡ್ಬೋದೆಲ್ಲ ಫೀಲ್ ಮಾಡ್ತಿದ್ವಿ. ಮತ್ತು ಅಶ್ವಥ್ ಸರ್ ಬಗ್ಗೆ ಹೇಳಲೇಬೇಕು. ಅವ್ರು ನಮ್ಗೆ ಹೆಂಗಂದರೆ ದಾನಚೂರ ಕರ್ಣ ಇದ್ದಂಗೆ. ಅವರು ಆ್ಯಕ್ಚುಲಿ ನಾನು ಇದುವರೆಗೂ ಪ್ರೊಡ್ಯೂಸರ್ ನೋಡಿದ್ದೀನಿ. ಪ್ರೊಡ್ಯೂಸರ್ 108 ಕ್ವಶನ್ ಕೇಳ್ತಾರೆ, ಆದರೆ ಇವ್ರು ಏನೂ ಕೇಳಲ್ಲ. ಮಾಡಿ 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 ನೀವು ಮಾಡ್ತೀನಿ ಮಾಡಿ ಅಂತಾರೆ. ಅದು ನಾವು ಉದಯ ಸರ್ ನಗ್ತಾ ಇರ್ತೀವಿ, ಅಯ್ಯೋ ಎಂಥದ್ದು ಪ್ರೊಡ್ಯೂಸರ್ ನೋಡಿದ್ದೀವಿ, ಇಂಥ ಪ್ರೊಡ್ಯೂಸರ್ ಅವ್ರು ಹೊಡೆಯಲ್ಲ ಅಂತ. ಯಾಕಂದರೆ ಒಳ್ಳೆ ಮನುಷ್ಯ ಅವರು. ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಯ್ತು. ಒಬ್ಬ ರೈತ ಅವರು, ಒಂದು ಹಳ್ಳಿಯ ಸೊಗಡನ್ನು ಇಟ್ಕೊಂಡು ಬಂದಂಥವ್ರು. ಅವ್ರಿಗೆ ನಿಷ್ಕಲ್ಮಶ ಮನಸ್ಸವ್ರದ್ದು. ಯಾರಲ್ಲಿ ಏನಂತ ಹುಡುಕಲ್ಲ. ಇವರು ಕೆಟ್ಟವರು, ಇವ್ರು ಒಳ್ಳೆಯವರು ಆ ಥರದ್ದೆಲ್ಲ ಹುಡುಕಲ್ಲ. ತಮ್ಮ ಕೈಲಿ ಏನಾಗುತ್ತೆ ಅದು ಮಾಡ್ತಾರೆ. ಆ ಥರ ಕ್ಯಾರೆಕ್ಟರ್ ಅವರು. ಸಂದೇಶ್ ಅವ್ರ ಬಗ್ಗೆ ಮಾತಾಡಲೇಬೇಕು ನಾವು. ಯಾಕಂದರೆ ನಾವು ಹೋರಾಟ ಮಾಡಿದ್ದಾರೆ, ನಾವು ಕೇಳಿದ್ವಿ, ಅದೆಲ್ಲ ನೋಡಿದ್ವಿ. ಕೆಲವು ಟೈಮಲ್ಲಿ ಅವ್ರ ಬಗ್ಗೆ ಏನೇನೋ ಮಾತಾಡ್ತಾರೆ, ಹಾಗೆ ಹೀಗೆ ಏನೇನೋ. ಅವರು ಒಂದಷ್ಟು ಇಲ್ಲ ಕಣ ಹಾಗೆ ಹೀಗೆ ಅಂತ ಅವ್ರ ಬಗ್ಗೆ ಏನೇನೋ ಮಾತಾಡ್ತಾರೆ. ಗೊತ್ತಲ್ಲ, ಯಾರಿಗೂ ಬಿಟ್ಟಿಲ್ಲ. ಅಂಬೇಡ್ಕರ್ಗೂ ಬಿಟ್ಟಿಲ್ಲ, ಗಾಂಧಿಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಎಲ್ಲರಿಗೂ ಪ್ಲಸ್ ಅಂದ್ರೆ ಮೈನಸ್ ಇದ್ದೇ ಇರುತ್ತೆ, ಮೈನಸ್ ಅಂದ್ರೆ ಪ್ಲಸ್ ಇದ್ದೇ ಇರುತ್ತೆ. ಅವ್ರ ಬಗ್ಗೆ ನಮ್ಗೆ ತುಂಬ ಜನ ಹೇಳಿದ್ರು ಹಾಗೆ ಹೀಗೆ ಅಂತ. ಆದರೆ ಒಳ್ಳೆ ಮನುಷ್ಯ ಅವರು. ಯಾಕಂದರೆ ಅವ್ರು ನಾವು ನೋಡಿದಂಗೆ ಅವರು ಈ ಬಡವರಿಗೆ, ದೀನದಲಿತರಿಗೆ, ತುಳಿತುಕೊಳಗಾದವ್ರ ಬಗ್ಗೆ ಹೋರಾಡ್ತಾರೆ. ಯಾಕಂದರೆ ಅವರು ಅದೇ ರಕ್ತದಲ್ಲಿ ಹುಟ್ಟಿದ್ದಾರೆ, ಅದನ್ನು ಕಂಡಿದ್ದಾರೆ, ನೋಡಿದ್ದಾರೆ. ಅವ್ರ ಮನಸ್ಸು ಅವ್ರಿಗೆ ಗೊತ್ತಾಗ್ತದೆ. ಆ ಹೋರಾಟ ಮಾಡ್ತಾರೆ. ಆ ಹೋರಾಟ ಮಾಡುವಾಗ ಕೆಲವರು ಆಗದಿರೋರು ಎಲ್ಲ ಬೇರೆ ಬೇರೆ ಕಮೆಂಟ್ ಎಲ್ಲ ಮಾಡ್ತಾರೆ. ಹಂಗೆ ಹಿಂಗೆ ಕಾಂಟ್ರವರ್ಸಿ ಮಾಡ್ತಾನೆ ಎಲ್ಲ, ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಅದು ಅವ್ರ ಹೋರಾಟ ನಿಜವಾಗ್ದು ಹೋರಾಟ ಚೆನ್ನಾಗಿದೆ. ಆದರೆ ನಾವು ನೈಜವಾಗಿ ನೋಡಿದಾಗ ಗೊತ್ತಾಯ್ತು ನಮಗೆ, ಒಳ್ಳೆ ಮನಸ್ಸಿದೆ ಅವ್ರ ಹತ್ರ. ಅವ್ರು ಮಾತಾಡೋದು ನೀವು ಮೀಡಿಯಾದಲ್ಲಿ ಆಗಲಿ ಯೂಟ್ಯೂಬಲ್ಲಾಗಲಿ ನೋಡೋದೇ ಬೇರೆ. ಅವರು ಒಳ್ಳೆ ಹಾರ್ಟ್ ಇದೆ ಅವ್ರಿಗೆ. ಹಾಗಾಗಿ ಇದೊಂದು ಹೊಸ ಟೀಮು. ನಾನು ಸಿನಿಮಾ ಮಾಡಿರ್ಬೋದು, ನಾವೆಲ್ಲ ಡೈರೆಕ್ಟರ್ಸ್ ಸಿನಿಮಾವನ್ನು ಮಾಡಿರ್ಬೋದು. ಆದರೆ ನಾವೆಲ್ಲರೂ ಮಾಡುವಾಗ, ಯಾಕಂದರೆ ನಾವಿಲ್ಲಿ ಬೆಂಗಳೂರು ರೇಂಜಿಗೆ ಸಿನಿಮಾ ಮಾಡ್ತಾಯಿಲ್ಲ, ಅದು ಕೋಲಾರ ರೇಂಜಿಗೆ ಸಿನಿಮಾ ಮಾಡ್ತಿರೋದು. ಹಾಗಾಗಿ ಮಾಧ್ಯಮ ಮಿತ್ರರಿಗೆ ನಾವು ಇದೇ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಅದಕ್ಕೆ ಯಾವುದೇ ಥರ ಕಲರು ಬಣ್ಣ ಹಚ್ಚಿಲ್ಲ. ನೈಜವಾಗಿ ನಾವು ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡೋದೇ ಬೇರೆ, ನೈಜವಾಗಿ ಅದನ್ನು ಒಂದು ಸ್ವಲ್ಪ ಫೀಲ್ ಮಾಡೋದೇ ಬೇರೆ, ನೈಜತೆ ಹಿಡ್ಕೊಳ್ಳೋದೇ ಬೇರೆ. ಹಾಗಾಗಿ ಎಲ್ಲ ಹೋರಾಟ ಮಾಡ್ತಿದ್ವಿ. ನಾಳೆ ನಿಮ್ಮ ಮುಖಾಂತರ ತೆರೆಯಲ್ಲಿ ನೋಡ್ತೀರಾ. ತೆರೆಯಲ್ಲಿ ಇನ್ನೂ ಏನೇನು ಮಾಡ್ಬೋದು ಎಲ್ಲ ಮಾಡ್ತಿದ್ವಿ. ಇಷ್ಟೆಲ್ಲ ಮಾತಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ವಿಶಾಲ್ ಅಂತ. ಇದು ನನ್ನ 3ನೇ ಸಿನಿಮಾ. ಇದು ಕತೆ ಹೆಂಗೆ ಅಂದರೆ, ಆ್ಯಕ್ಚುಲಿ ಹೇಳ್ದಂಗೆ ನಮ್ಮ ಸಂದೇಶ್ ಸರ್, ನಾನು ಅವನ್ನ ಫೇಸ್ಬುಕ್ಕಲ್ಲಿ 2 ವರ್ಷದಿಂದ ಫಾಲೋ ಮಾಡ್ತಿದ್ದೆ. ಹೋರಾಟ ಎಲ್ಲ ನೋಡ್ತಿದ್ದೆ. ಓಕೆ, ಇವರು ತುಂಬ ಏನಂತ ಗ್ರೇಟ್ ವ್ಯಕ್ತಿನೇ ಇರಬೇಕು, ಫಾಲೋ ಮಾಡ್ತಾ ಇದೆ. ಓಕೆ, ಹಂಗಾಗಿ ಅದನ್ನ ನೆಕ್ಸ್ಟು ನಮಗೆ ಉದಯ್ ಸರ್ ಪರಿಚಯ ಆದರು. ಒಂದು ಸಿನಿಮಾದಲ್ಲಿ ಉದಯ್ ಸರ್ ಪರಿಚಯ ಆದರು. ಆ ಸಿನಿಮಾದಲ್ಲಿ ಒಂಥರ ಏನಂತಾರೆ, ಟಿಪಿಕಲ್ ನೆಗೆಟಿವ್ ಫುಲ್ ರಗಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಆ ಸಿನಿಮಾದಲ್ಲಿ. ಈ ಸಿನಿಮಾ ವಿಚಾರಕ್ಕೆ ಬಂದರೆ, ಈ ಸಿನಿಮಾದಲ್ಲಿ ನಾನು ಕೂಲ್ ಗೈ,
ಕಾಲೇಜ್ ಗೋಯಿಂಗ್ ಸ್ಟೂಡೆಂಟು. ಸೊ ಡ್ಯುಯಲ್ ಶೇಡ್ ಇರುತ್ತೆ ನಮಗೆ ಈ ಸಿನಿಮಾದಲ್ಲಿ. ಸಿನಿಮಾ ಪಾತ್ರಕ್ಕೆ ಹೇಳೋದಾದರೆ ಡ್ಯುಯಲ್ ಶೇಡ್ ಮಾಡ್ತಿದ್ದೀನಿ ಈ ಸಿನಿಮಾದಲ್ಲಿ. ಓಕೆ, ಇದಿಷ್ಟು ದಿ ರೂಲರ್ಸ್. ಸರ್ ನೀವು ಹೇಳ್ತೀರಾ? ಅವ್ರಿಗೊಂದು ಮೈಕ್ ಪಾಸ್ ಮಾಡಿಬಿಡಿ, ಅವ್ರು ಒಂದೆರಡು ಸಾಲ ಮತ್ತೆ. ವಿಶಾಲ್ ಅವರು, ಮಿಥುನ್. ಎಲ್ರಿಗೂ ನಮಸ್ಕಾರ. ಇದು M&M ಫಿಲಿಮ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರೋ ಸಂದೇಶ್ ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಉದಯ್ ಭಾಸ್ಕರ್ ಡೈರೆಕ್ಟರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಗುರುಗಳು. ಹಾಗೂ ಪುನೀತ್ ಸರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಂದು ಫೋಟೋ ಆಪರ್ಚುನಿಟಿ.